ಯಾಕ್ರೋ ನೀವೆಲ್ಲ ಸೈಲೆಂಟ್ ಆಗಿ ನಿಂತಿದ್ದೀರಾ? ಕೈ ಎತ್ತಿ ಜೈ ಅನ್ನೋದಕ್ಕೂ ಕಷ್ಟನಾ? ಓಹ್, ನಿಮ್ಮೆಲ್ರಿಗಿಂತ ಮುಂಚೆ ವಿಜಯ್ಗೆ ನಾನು ಆರಾಗ್ದೆ ಅಂತ ನಿಮ್ಗೆಲ್ಲ ಹೊಟ್ಟೆ ಕಿಚ್ಚಿರ್ಬೇಕು. ಅಯ್ಯೋ ದಡ್ಡ, ವಿಜಿಗೆ ಕಾರ ಆಗದೆ ಅವ್ನಿಗೆ ಹೂವು ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ವಿಜಿ, ಸಾರಿ ವಿಜಿ. ನಾನು ಹೆಣದ ಮೇಲೆ ಹೂವು ಹಾಕಿದ್ರು ಆಗ್ದವ್ರನ್ನ ಎದ್ದು ಬಂದು ಹೆಣ ಮಾಡುತ್ತೆ ಅನ್ನೋದು ಗೊತ್ತಿಲ್ವೇನೋ? ವಿಜಿ ಸಾರಿ. ಶಿಕ್ಷೆ ನಾನು ಕೊಡೋ ರೇಂಜೇ ಬೇರೆ ಇರುತ್ತೆ. ಬಾ, ನೀ ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಚಿಕ್ಕ ಶಿಕ್ಷೆ ಕೊಡ್ತೀನಿ. ಚಿಕ್ಕ ಶಿಕ್ಷೆನಾ? ನೀನೇನ್ ಬೇಕಾದ್ರೂ ಹೇಳು, ನಾನ್ ಮಾಡ್ತೀನಿ. ಹುತ್ತದೊಳಗಡೆ ಕೈ ಹಾಕಿ ಮೊಬೈಲ್ ತೆಗಿ. ಅಯ್ಯೋ ದೇವ್ರೆ, ಹಾವಿರುತ್ತೋ? ಕಚ್ಚುತ್ತಷ್ಟೇ. ಏಯ್ ಹಾಕೋ, ಎಂಕರೇಜ್ ಮಾಡ್ರೋ. ಗೀರಿ 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 ಗೀರಿ. ಏಯ್ ಹಾಕೋ. ಗೀರಿ ಗೀರಿ ಗೀರಿ. ಕಮಾನ್ ಗೆರೆ. ಗೀರಿ ಗೀರಿ. ಗೀರಿ 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 ಗೀರಿ. ಕಮಾನ್. ಗೀರಿ 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 ಗೀರಿ. ಫೋನ್ ಸಿಕ್ಬಿಡ್ತು ಮಗ, ನನ್ ಫೋನ್ ಸಿಕ್ಬಿಡ್ತು. ವಿಜಯ್, ನನ್ ಫೋನ್ ಸಿಕ್ಬಿಡ್ತು. ನಂಗೇನು ಆಗಿಲ್ಲ. ನನಗಾಗದೆ ಇರೋ ಕೆಲಸ ಯಾರೇ ಮಾಡಿದ್ರು ಶಿಕ್ಷೆ ತಪ್ಪಲ್ಲ. ಅಮ್ಮ, ಮಾ. ಹಾ ಬಂದೆ. ಗೀತಾ, ಪರೀಕ್ಷೆ ಚೆನ್ನಾಗಿ ಮಾಡ್ದ್ಯಮ್ಮ? ಹಾಮ, ಬರೆಯೋ ಪರೀಕ್ಷೆ ಮುಗೀತು. ಆದ್ರೆ ಬದುಕಿನ ಪರೀಕ್ಷೆ ಜೊತೆಗೆ ಇರ್ಬೇಕಲ್ವಮ್ಮ? ಇಲ್ಲ ಅಂದ್ರೆ ಸೋಮಾರಿಗಳಾಗ್ಬಿಡ್ತೀವಿ. ತಗೋ ಈ ದುಡ್ಡು. ಯಾವುದೇ ಇದು? ಹೂ ಹಾಕಿದ್ ವರ್ತನೆ ದುಡ್ಡು. ಬರ್ತಾ ತಗೊಂಡ್ ಬಂದೆ. ಆಮೇಲೆ ಇವತ್ತಿಂದ ನನಗೆ 15 ದಿನ ರಜಾ. ಈ ರಜದಲ್ಲಿ ಜಾಸ್ತಿ ಆರ್ಡರ್ಸ್ನ ತಗೊಂಡು ಜಾಸ್ತಿ ದುಡಿಬೇಕು. ನೀನೊಬ್ಳೆ ಮನೆಗೋಸ್ಕರ ಯಾಕೆ ಇಷ್ಟು ದುಡಿಬೇಕು? ಅಮ್ಮ, ಇದ್ ನನ್ನ ಒಬ್ಳಿಗೆ ಅಲ್ವಲ್ಲ, ಕಾವ್ಯನೂ ಓದ್ತಿದ್ದಾಳೆ. ಇನ್ನೊಳ್ ಸ್ಕೂಲ್ ಶುರು ಆದ್ರೆ ಬುಕ್ಸು, ಫೀಸು, ಓಡಾಡೋದ ಖರ್ಚು ಎಲ್ಲ ಇರುತ್ತಲ್ಲಮ್ಮ. ನಿನಗೆಷ್ಟು ಜವಾಬ್ದಾರಿ ಇದೆ ಗೀತಾ. ಆದ್ರೆ ನಿಮ್ಮಪ್ಪ ನೋಡು, ಮನೇಲಿ 2 ಹೆಣ್ಮಕ್ಳನ್ನ ಇಟ್ಕೊಂಡು ಜವಾಬ್ದಾರಿನೇ ಇಲ್ಲದೆ ಬೈತಾ ಕಾಲ ಕಳೀತಾರೆ. ಅಮ್ಮ, ಅಪ್ಪನ್ ಬೈಗುಳದಿಂದ ಬೇಜಾರಾಗ್ಬೇಡ. ಈ ಮನೇಲಿರೋ ಹೆಣ್ಣು ತನ್ನ ಪರಿಶ್ರಮದಿಂದ ಗೆದ್ದು ನಿಲ್ಬೇಕು ಅಂತಾನೆ ಆ ದೇವ್ರು ಅಪ್ಪನ್ ರೂಪದಲ್ಲಿ ಬಂದು ನನ್ನ ಎಚ್ಚರಿಸ್ತಾ ಇದ್ದಾನೆ ಅನ್ಕೊಳ್ತೀನಿ ಅಷ್ಟೆ. ನಿನ್ನಂತ ಮಗಳಿದ್ಮೇಲೆ ಗಂಡ್ಮಕ್ಳು ಯಾಕೆ ಬೇಕು? ಆದ್ರೆ ಈ ಸತ್ಯ ನಿಮ್ಮಪ್ಪಂಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ಅರ್ಥ ಮಾಡಿಸ್ತೀನಿ ಅಮ್ಮ. ಅಪ್ಪನೂ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ಗಂಡು ಹೆಣ್ಣು ಅನ್ನೋದು ಕೇವಲ ದೇಹದ ವ್ಯತ್ಯಾಸ ಅಷ್ಟೆ. ಆದ್ರೆ ಮನಸ್ಸು, ಪ್ರೀತಿ, ಬುದ್ಧಿ ಎಲ್ರಿಗೂ ಒಂದೇ ಅನ್ನೋದು ಅಪ್ಪಂಗೆ ಅರ್ಥ ಆಗೇ ಆಗತ್ತಮ್ಮ. ರಾಮಸ್ವಾಮಿ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಸರ್, ನಾವು ಕಾಲೇಜಲ್ಲಿ ನಿಂತ್ಕೊಂಡೇ ಪಾಠ ಮಾಡೋದು ಅಭ್ಯಾಸ. ಕಾಲೇಜಲ್ಲಿ ನನ್ನ ಮಗ ನಿಮ್ಮ ಕಾರನ್ನು ಸುಟ್ಟಾಕಿರೋ ವಿಷಯ ನನ್ನ ಕಿವಿಗೆ ಬಿತ್ತು. ಸತ್ಯ ಏನು ಅಂತ ವಿಚಾರಿಸೋಣ ಅಂತ ಕರೆಸ್ದೆ. ಛೇಛೆ, ಇದರಲ್ಲಿ ನಿಮ್ಮ ಮಗಂದೇನೂ ತಪ್ಪಿಲ್ಲ ಸರ್. ಕಾರ್ಗೆ ಹೊಸದಾಗಿ ಗ್ಯಾಸ್ ಫಿಟ್ ಮಾಡಿಸಿದ್ದೆ, ಅದು ಲೀಕ್ ಆಗಿ ಬೆಂಕಿ ಹತ್ಕೊಂಡ್ಬಿಡ್ತು. ಹೌದು ಸರ್, ಪಾಪ ನಿಮ್ಮ ಮಗನೇ ಬಂದು ಬೆಂಕಿ ಆರಿಸೋದಕ್ಕೆ ತುಂಬಾ ಸಹಾಯ ಮಾಡಿದ್ರು. ತುಂಬಾ ಒಳ್ಳೆ ಗುಣ ಸರ್ ಅವ್ರದ್ದು. ನೋಡಿ, ಆಗದೆ ಇರೋರು ಯಾವುದೋ ಬೇಡದೇ ಇರೋ ಕತೆ ಹೇಳ್ತಾರೆ. ಸರಿ, ನಾನಿನ್ನು ಹೊರಡ್ತೀನಿ. ಪಾರ್ಟಿ ಮೀಟಿಂಗ್ ಇದೆ, ಕಾಫಿ ತಿಂಡಿ ಮಾಡ್ಕೊಂಡು ಹೋಗಿ. ತಾರಾ ಬೌಜಿ, ಅವರನ್ನ ನೋಡ್ಕೋ. ಅಯ್ಯಯ್ಯೋ, ನೀವು ಹೇಳೋದೆಚ್ಚ, ನಾನು ಕೇಳೋದೆಚ್ಚ.
ನಮ್ಮ ಬಗ್ಗೆ ಗೊತ್ತಲ್ವಾ, ನಾವು ಗುರುಗಳು ಅಂತಂದ್ರೆ ವಿಪರೀತ ಗುರುಭಕ್ತಿ ಉಳ್ಳೋರು. ಕಾಫಿ ಮಾಡಿಸಿ, ತಿಂಡಿ ಮಾಡಿಸಿ, ಚಾಚಿ ಮಾಡಿಸ್ಬಿಟ್ಟು ಕಳಿಸ್ತೀನಿ. ಬಾಯ್ ಬಾಬುಜಿ, ಟಾಟಾ. ತುಂಬಾ ಥ್ಯಾಂಕ್ಸ್. ಸುಳ್ಳು ಹೇಳಿದಕ್ಕ ತಾಯಿ? ಹಾ, ಹಾಗಂತ ನನ್ನ ಮಗ ಮಾಡಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪೆ. ಏನ್ ಮಾಡ್ತೀರಾ, ಹುಡುಗ್ ಬುದ್ಧಿ. ಆ ಕಾರಣಕ್ಕೆ ನನ್ನ ಮಗ ಅವರಪ್ಪನ ದೃಷ್ಟಿಲಿ ಕೆಟ್ಟವನಾಗೋದು ನನಗಿಷ್ಟ ಇಲ್ಲ. ಸತ್ಯ ಸತ್ರು ಪರವಾಗಿಲ್ಲ, ಸಂಬಂಧ ಕೆಡಬಾರ್ದಲ್ವಾ, ಆದ್ರಿಂದ ಸಂಸಾರ ಹಾಳಾಗ್ಬಾರ್ದಲ್ವಾ. ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನಾ ಭ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಸಂಸ್ಕೃತದಲ್ಲಿ ಶ್ಲೋಕನೇ ಇರ್ಬೇಕಲ್ವಾ? ಹೌದು ತಾಯಿ. ಅಪ್ರಿಯವಾದ ಸತ್ಯ ಹೇಳ್ದೇ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೇಳಿದಿದ್ರೆ ಅದ್ರ ಪರಿಣಾಮ ಏನಾಗೋದು ಅಂತ ನನಗೂ ಗೊತ್ತಿರಲಿಲ್ಲ. ಸದ್ಯಕ್ಕೆ ನೀವದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ಈ ಚೆಕ್ ತಗೊಳ್ಳಿ. ಇದು ಹೊಸ ಕಾರಿಗೆ ಹಣ ಅಂದ್ಕೊಳ್ಳಿ. ನನ್ನ ಮಗನ ಮರ್ಯಾದೆ ಕಾಪಾಡಿದ್ದಕ್ಕೆ ಕೊಡ್ತಾ ಇರೋ ಬಹುಮಾನ ಅಂದ್ಕೊಳ್ಳಿ. ಒಟ್ನಲ್ಲಿ ವಿಜಯನ್ ದಾರಿಗೆ ಯಾವುದೇ ರೀತಿಲೂ ಅಡ್ಡಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಈ ತಾಯಿ ಕರ್ತವ್ಯ. ತಗೊಳ್ಳಿ. ತಾರಾ, ತಂಗಿವ, ಸಂಸ್ಕೃತ ಪಂಡಿತರನ್ನ ಹೋಗಿ ಕಳಿಸ್ಕೊಟ್ ಬಾಪ. ಅಯ್ಯೋ, ನಾವದ್ರಲ್ಲಿ ಎತ್ತಿದ ಕೈ ಗೊತ್ತಲ್ಲ. ಅತಿಥಿ ಸತ್ಕಾರ ಅಂತಂದ್ರೆ ನಮ್ಮ ಬ್ಲಡ್ ಅಲ್ಲಿ ಇದೆಯಮ್ಮ. ಏನ್ ಬೇಕು ಪಂಡಿತ್ರೆ ನಿಮ್ಗೆ? ಇಡ್ಲಿ, ವಡ, ಪೂರಿ, ಪೊಂಗಲ್, ಮೈಸೂರು ಮಸಾಲ, ಮಸಾಲೆ ದೋಸೆ, ಮೈಸೂರು ಪಾಕ್. ಏನು ಬೇಡ? ಸಂಸ್ಕೃತ ಪಂಡಿತರು ಇಷ್ಟು ಕೋಪ ಮಾಡ್ಕೊಳ್ಬಾರ್ದಲ್ವಾ? ಇಷ್ಟು ದೊಡ್ಡ ಚಕ್ಕಲ್ಲಿ ಮೈಸೂರು ಪಾಕ್ ಏನು? ಮೈಸೂರಲ್ಲಿ ಒಂದು ಸೈಟ್ ತಗೋಬಹುದು. ಬಟ್ರೆ ನಂಗೊಂದು ಅರ್ಜೆಂಟ್ ಆಗಿ ಮೈಸೂರು ಪಾಕ್ ಬೇಕು, ತುಂಬಾ ಬಾಕಿ ಆಗಿದೆಪ್ಪ. ಇನ್ನು 15 ದಿನ ರಜಾ. ಅಷ್ಟ್ರಲ್ಲಿ ದೊಡ್ಡ ದೊಡ್ಡ ಆರ್ಡರ್ ಹಿಡಿತೀನಿ. ಕೈ ತುಂಬಾ ಕೆಲ್ಸ, ಪುರ್ಸೋತೆ ಇರೋದಿಲ್ಲ. ನೀವೆಲ್ಲ ನಂಗೆ ಸಹಕಾರ ಕೊಡ್ಬೇಕು. ಆಯ್ತಮ್ಮ ಗೀತಾ, ನೀನ್ ಹೇಳ್ದಾಗೆ ಆಗ್ಲಿ. ಕೈ ತುಂಬಾ ಕೆಲ್ಸ ಕೊಡ್ತೀನಿ ಅನ್ನೋವಾಗ ಆಗಲ್ಲ ಅನ್ನೋರು ಯಾರಿದ್ದಾರೆ? ನಾನು ನನ್ನ ಮರಿಬೋದು, ಆದ್ರೆ ಈ ಹೂವನಲ್ಲ. ಇದನ್ ಯಾರಾದ್ರೂ ದ್ವೇಷಿಸಿದ್ರೆ ನಾನು ಅವ್ರನ್ನ ಖಂಡಿತ ಕ್ಷಮಿಸಲ್ಲ. ಗೀತಾ, ಗೀತಾ. ಏನ್ ಸರ್ ನೀವಿಲ್ಲಿ? ಹೂ ಬೇಕಿತ್ತಾ? ಇಲ್ಲಮ್ಮ, ನಿನ್ನನ್ನ ಕಾಪಾಡೋದಕ್ಕೆ ಅಂತ ಬಂದೆ. ಏನ್ ಹೇಳ್ತಾ ಇದ್ದೀರಾ ಸರ್? ಹೌದಮ್ಮ, ನಮ್ಮಿಬ್ರಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಇವತ್ತು ಆ ವಿಜಯ್ ಮನೆಯವರು ನನ್ನನ್ನ ಅವ್ರ ಮನೆ ಕರೆಸ್ಕೊಂಡಿದ್ರು. ಸದ್ಯ ಅವ್ರ ಮಗ ಮಾಡಿದ ತಪ್ಪನ್ನ ಗುರ್ತಿಸ್ಕೊಳ್ಳೋ ಬುದ್ಧಿ ಅವ್ರ ಮನೆಯವ್ರಿಗಾದ್ರೂ ಇದೆಯಲ್ಲ. ಅಲ್ಲಿಗೆ ಹೋಗೋ ತನಕ ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅದು ಸುಳ್ಳು ಅಂತ ನನಗೆ ಸ್ಪಷ್ಟ ಆಯ್ತು. ಅವನ್ನ ಕಾಪಾಡೋದಕ್ಕೆ ಅವ್ರ ತಾಯಿ ಇದಾರಮ್ಮ. ಆ ಸೂರ್ಯಪ್ರಕಾಶ್ ಅವ್ರ ಮುಂದೆ ನನ್ನ ಕೈಲಿ ಸುಳ್ಳು ಹೇಳ್ಸಿದ್ದು ಅಲ್ದೆ ಕಾರ್ ತಗೊಳ್ಳಿ ಅಂತ ನನ್ನ ಕೈಗೆ ಚೆಕ್ ಕೊಟ್ಟು ಕಳ್ಸಿದ್ರಮ್ಮ. ಅವ್ರು ಆಡಿದ ಒಂದೊಂದು ಮಾತು ನನ್ನ ಪಾಲಿಗೆ ಎಚ್ಚರಿಕೆ ಧ್ವನಿಯಾಗಿತ್ತು. ನೀವು ಸುಳ್ಳು ಹೇಳಿದ್ರಿಂದಾನೇ ಉಳ್ಕೊಂಡ್ರಿ ಅನ್ನೋ ಭಾವ ಅದರಲ್ಲಿತ್ತಮ್ಮ. ಗೀತಾ, ಈಗ ನನಗೆ ಭಯ ಆಗ್ತಿರೋದು ನಿನ್ನ ಬಗ್ಗೆ. ಅಂದ್ರೆ ಮಗ ತಪ್ಪು ಮಾಡಿದ್ರೆ ಅಲ್ಲಿ ಅವನ ಕಾಯೋದಕ್ಕೆ ಅವ್ರ ತಾಯಿ ಇದ್ದಾರೆ. ಆದ್ರೆ ನಿನಗೆ ಯಾರಿದ್ದಾರೆ ಗೀತಾ? ನಾಳೆ ಅವನ ಆನ್ಸರ್ ಶೀಟ್ನ ಸುಟ್ಟು ಹಾಕಿದ್ದು ನೀನೇ ಅಂತ ವಿಜಯ್ ಗೊತ್ತಾಗಬಹುದು. ಆಗ ಅವನ್ ಏನ್ ಬೇಕಾದ್ರೂ ಮಾಡಬಹುದು. ಮಾಡಿದ್ದನ್ನ ದಕ್ಕಿಸ್ಕೊಳ್ಳೋ ಶಕ್ತಿ ಆ ವಿಜಯ್ಗಿದೆಯಮ್ಮ. ಆದ್ರೆ ಆ ಶಕ್ತಿ ನನಗೂ ಇಲ್ಲ, ನಿನಗೂ ಇಲ್ಲ. ಅದಕ್ಕೆ ನಾನು ಟ್ರಾನ್ಸ್ಫರ್ ತಗೊಂಡು ಈ ಊರೇ ಬಿಟ್ಟು ಹೋಗ್ತಾ ಇದ್ದೇನೆ. ನೀನ್ ಹುಷಾರಮ್ಮ. ಭವಿಷ್ಯಕ್ಕಿಂತ ಬದುಕು ಮುಖ್ಯ ಗೀತಾ. ಬದುಕಿದ್ರೇನೆ ಭವಿಷ್ಯ. ಹುಷಾರು. ನಾನ್ ಬರ್ತೀನಮ್ಮ. ಹಾಗಾದ್ರೆ ನಾನ್ ಸಿಕ್ಕಾಕೊಂಡ್ಬಿಡ್ತೀನ? ಸಿಕ್ಕಾಕೋತಾಳೆ, ಸಿಕ್ಕಾಕೊಳ್ಳೇಬೇಕು. ಯಾರಣ್ಣ? ಇನ್ಯಾರ ತಂಗ್ಯವ್ವ? ನೀನ್ ಹಾಕಿರೋ ಬೇಲಿ ದಾಟಿ ಈಗಾಗ್ಲೇ ಒಳಗಡೆ ಹೆಜ್ಜೆ ಇಟ್ಟಿರೋ ಹೆಣ್ಣು. ನನಗ್ಯಾಕ ಹುಡುಗಿ ವಿಜಿ ಜೊತೆನೆ ಎಂಟ್ರಿ ಕೊಡ್ತಾಳೆ ಅಂತ ಬಲವಾದ ಅನುಮಾನ. ನನಗೆ ವಿಜಯ್ ಮೇಲೆ ನಂಬಿಕೆ ಇದೆ. ನೀನ್ ನಂಬ್ತೀಯ ತಂಗ್ಯವ್ವ? ಬೇಕಾದ್ರೆ ನಾನು ನಂಬ್ತೀನಿ. ಆದ್ರೆ ವಿಜಿ ವಯಸ್ಸು, ಆ ಮನಸ್ಸು, ಈ ವಯಸ್ಸಲ್ಲಿ ಆ ಮನಸ್ಸಲ್ಲಾಗ್ತಿರೋ ಒಂದು ಅಟ್ರಾಕ್ಷನ್ ಅನ್ನೋದಿದೆಯಲ್ಲ ತಂಗ್ಯವ್ವ, ಅದು ನೀನಾಗ್ಲಿ ನಾನಾಗ್ಲಿ ಯಾರೂ ನಂಬಕ್ಕಾಗಲ್ಲ. ಹಾಯ್ ಮಾ. ಹಾಯ್ ವಿಜಯ್, ಬಂದ್ಯಾ?
ಏನಮ್ಮ ಇದು? ನನಗೋಸ್ಕರ ಊಟ ಇಟ್ಕೊಂಡು ಯಾಕಮ್ಮ ಕಾಯ್ತೀಯ? ನೆಮ್ಮದಿಯಾಗಿ ಮಲಗಬಾರ್ದಾ? ಮಗನ್ಗೆ ಮನೇಲಿ ಊಟ ಮಾಡೋ ವಯಸ್ಸು ಮುಗೀತು ಅಂತ ಗೊತ್ತಾದ ಯಾವ ತಾಯಿ ತಾನೇ ಪ್ರಪಂಚದಲ್ಲಿ ನೆಮ್ಮದಿಯಾಗಿರ್ತಾಳೆ ವಿಜಿ? ಹೇಳಿ ನೀನು. ಮಾಮ, ಇವತ್ತು ಎಕ್ಸಾಮ್ ಮುಗ್ದಿರೋ ದಿನ. ಊಟ ಆಚೆನೆ ಆಗಿರುತ್ತೆ ಅಂತ ಅಮ್ಮನ್ ಗೊತ್ತಿರುತ್ತೆ ಅಲ್ವಮ್ಮ? ಅಕಸ್ಮಾತ್ ಕಡಿಮೆ ಆಗಿದ್ರೆ ಅಂತ ಕಾಯ್ತಾ ಇದ್ದೆ ಕಣೋ. ಇಲ್ಲಮ್ಮ, ಹೊಟ್ಟೆ ತುಂಬಿದೆ. ಸರಿ ಸರಿ. ಆಮೇಲೆ ನಾಳೆಯಿಂದ 15 ದಿನ ರಜೆಯಲ್ಲಿ ನಿನ್ ಪ್ಲಾನ್ಸ್ ಏನು? ನಾಳೆ ನಾನು ನನ್ನ ಫ್ರೆಂಡ್ಸು ಟ್ರಿಪ್ಗೆ ಹೋಗ್ತಾ ಇದೀವಮ್ಮ. ಟ್ರಿಪ್? ಯಾರ ಜೊತೆ? ಬಾಯ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್? ಯಾಕೆ ಮಾಮ, ನಿಂಗೂ ಟ್ರಿಪ್ ಬರೋ ಆಸೆನಾ? ಬದುಕಲ್ಲಿ ಎಷ್ಟೊಂದೆಲ್ಲ ಟ್ರಿಪ್ಗಳು ಮುಗಿದ್ಮೇಲೂ ನಿನ್ ಜೊತೆ ನಾನು ಹಿಡ್ತೀನಿ ಅಂತ ಇದುವರೆಗೊಂದು ಹುಡುಗಿ ಬಂದಿಲ್ಲ. ಇನ್ನು ನಿನ್ ಜೊತೆ ನಾನು ಟ್ರಿಪ್ಪಿಗೆ ಬಂದ ಆ ಟ್ರಿಪ್ ಇನ್ನೇನು ಆಗಿ. ಅದು ಬಿಟ್ಟಾಕು, ನಿನ್ನ ಬೆನ್ನ ಹಿಂದೆ ಒಂದು ಹುಡುಗಿ ಬಂದ್ಲಲ್ಲ ಬೈಕಲ್ಲಿ, ಯಾರು? ನನ್ನ ಬೆನ್ನಿಂದನಾ? ಹುಡುಗಿನ? ಎಸ್. ಚಾನ್ಸೇ ಇಲ್ಲ. ನೋಡಮ್ಮ, ನಿಮ್ಮಣ್ಣ ಕಾಮಿಡಿ ಮಾಡ್ತಿರೋದು. ಅಂದ್ರೆ ಏನು? ನಿನ್ನ ಬದುಕಲ್ಲಿ ಯಾವ ಹುಡುಗಿನೂ ಬರಲ್ಲ ಅಂತಾನ? ಬರ್ತಾಳೆ, ಆದ್ರೆ ಅಮ್ಮನ ಕಡೆಯಿಂದ. ನನ್ನ ಜೀವನದಲ್ಲಿ ಇಂಥ ಹೆಣ್ಣು ಬರಬೇಕು ಅಂತ ಡಿಸೈಡ್ ಮಾಡೋಳು ಅಮ್ಮ. ಅಮ್ಮ ತೋರಿಸೋ ಹೆಣ್ಣೆ ನನ್ನ ಬದುಕಿನ ಕಣ್ಣು. ಅಲ್ಲಿವರೆಗೂ ನೋ ಹೆಣ್ಣು. ಗುಡ್ ನೈಟ್ ಮಾ. ಗುಡ್ ನೈಟ್. ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ತಂಗಿವ, ಅವನು ಸುಳ್ಳು ಹೇಳ್ತಿದ್ದಾನಂತ ಅನ್ಸಲ್ವಾ? ಇಲ್ಲ, ವಿಜಯ್ ನಿಜ ಹೇಳ್ತಾ ಇದ್ದಾನೆ. ಅವನು ನನ್ನ ಮಗ. ಇಷ್ಟಕ್ಕೂ ಅವನ ಹತ್ರ ಇಂಥ ಪ್ರಶ್ನೆಗಳನ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ? ಸುಮ್ಮನೆ ತಮಾಷೆಗೆ ಪರೀಕ್ಷೆ ಮಾಡಿದೆ ತಂಗಿವ್ವ. ಗುರೂಜಿ ಹೇಳಿದ ಮಾತು ಅಪ್ಪಿ ತಪ್ಪಿ ಎಲ್ಲಾರು ನಿಜ ಆಗುತ್ತೇನೋ ಅಂತ. ಗುರೂಜಿ ಮುಂದಿನ ವಿಚಾರ ಮಾತಾಡೋ ತನಕ ನೀನ್ ಸ್ವಲ್ಪ ತೆಪ್ಪಗಿರ್ತೀಯಾ? ಪರೀಕ್ಷೆ ಮುಗಿಸ್ಕೊಂಡ್ ಬಂದಿರೋ ಹುಡುಗನ ಹತ್ರ ಇದನ್ನೆಲ್ಲ ಟೆಸ್ಟ್ ಮಾಡೋ ನೆಸೆಸಿಟಿ ಇದೆಯಾ? ವಿಜಯ್ ನನ್ ಕೈ ಯಾವತ್ತೂ ಬಿಡೋದಿಲ್ಲ. ಆದ್ರೂ ತಂಗಿಯವ ಈಗ ವಯಸ್ಸನ್ನೋದಿದೆಯಲ್ಲ, ಆ ವಯಸ್ಸಿನ ಮುಂದೆ ತಾಯಿ ಅನ್ನೋ ಮನ್ಸಿದೆ. ಗುರೂಜಿ ಮುಂದಿನ ವಿಚಾರ ಹೇಳೋ ತನಕ ಈ ವಿಷಯದ ಬಗ್ಗೆ ನೀನು ಪ್ರಸ್ತಾಪ ಮಾಡೋದ್ ಬೇಡ. ನೀನಿದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ಯೋಚನೆ ಮಾಡದೆ ಇದ್ರು ಬರ್ತೀರಾ ಹುಡುಗಿ ಯೋಚನೆ ಮಾಡದೆ ಇರ್ತಾಳ? ಹಲೋ. ಯಾಕೆ ಹೇಳೋ ಅಲ್ಲನಲ್ಲೇ ಗಾಬರಿ ಇದೆ? ಏನಿಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಬಿಡು. ನೀನೇನು ಯೋಚನೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಕಣೆ, ಆದ್ರೆ ನಾವಂತೂ ನೀನ್ ವಿಜಯ್ ಆನ್ಸರ್ ಶೀಟ್ನ ಸುಟ್ಟಾಕಿದ್ಯಾ ಗೊತ್ತಾ? ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದೀವಿ. ಅದು ಮುಗ್ದೋದ್ ಕತೆ. ಈಗ ಯಾಕಾದ್ರ ಮಾತು? ಎಲ್ಲೇ ಮುಗೀತು? ನೀನ್ ವಿಜಯ್ ಆನ್ಸರ್ ಶೀಟ್ ಕದ್ದಿರೋದು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಗೊತ್ತಾಗೇ ಆಗುತ್ತೆ ಕಣ. ಹೇಗೆ? ಏನೇ ಗೀತಾ ತಡ್ಡಿ ತರ ಮಾತಾಡ್ತಾ ಇದೆಯಲ್ಲೇ? ಕಾಲೇಜ್ ಫುಲ್ CCTV ಕ್ಯಾಮ್ರಾ ಇರುತ್ತೆ. ನಾವ್ ಮಾಡಿರೋ ಕೆಲಸ ಎಲ್ಲ ರೆಕಾರ್ಡ್ ಆಗಿರುತ್ತೆ ಕಣೆ. ಅವನೊಬ್ಬನ ಆನ್ಸರ್ ಶೀಟ್ ಇಲ್ಲ ಅಂದಿದ ತಕ್ಷಣ CCTV ಫುಟೇಜ್ ನೋಡಲ್ವಾ? ಅವಾಗ ನಾವ್ ತಗ್ಲಾಕೋತೀವಿ ಕಣೆ. ಅವಾಗ ನಿನ್ ಬದುಕಿನ ಜೊತೆಗೆ ನಮ್ ಬದುಕು ಡಮಾರ್ ಕಣೆ.